ಗಿವ್ ಅವೇ ಕೊಡೋಕಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲರಿಗೂ ಶರಣ್ರಿಪ್ಪ, ಎಲ್ಲರೂ ಚಲೋ ಇದ್ದಾರೆ ಅಂತ ಭಾವಿಸ್ತೀನಿ ರೀ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ 3 ವಿಡಿಯೋದಿಂದ ನನಗೆ ಫಾಲೋವರ್ಸ್ ಸಿಕ್ಕಿರೋದು ಬರೋಬ್ಬರಿ ಒಂದು 120-130 ಜನ ಸಿಕ್ಕಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಫಸ್ಟ್ ಇದನ್ನು ಹೇಳೋಕ್ಕಂತೇಳಿ ಬಂದೆ ನಾನು. ನನಗೆ ತುಂಬ ರೆಸ್ಪಾನ್ಸ್ ಸಿಗ್ತದೆ. ಆಲ್ಮೋಸ್ಟ್ ಆಲ್ 100K ಮಟನ್ ವ್ಯೂಸ್ ಆಗಿದೆ ನಮ್ಮ ರೀಲ್ಸ್ ಎಲ್ಲ. ನಾನು ಡೈಲಿ ಕಂಟೆಂಟ್ ಹಾಕ್ಬೋದು, ಬಟ್ ಏನಪ್ಪ ಅಂತಂದ್ರೆ ಅದನ್ನು ನೋಡೋರಿಗೆ ಬೇಸರ ಆಗ್ಬಿಡ್ತೈತಿ. ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ ಎದ್ದು ಕಂಪ್ನಿಗೆ ಹೋದರೆ 5 ಗಂಟೆಗೆ ರಿಟರ್ನ್ ಕಂಪ್ನಿಯಿಂದ ಬರ್ತಾನೆ. ಅವಾಗ ನನಗೆ ಟೈಮೇ ಸಿಗೋಲ್ಲ ಮಾಡೋಕ್ಕೆ ಕಂಟೆಂಟ್. ಅದೇನೋ ಬೆಳಗ್ಗೆದು ಒಂದು 10 ಸೆಕೆಂಡ್ ಏನಾದ್ರು ಮಾಡ್ಬೋದು, ಬಟ್ ಅದನ್ನು ಕಂಟಿನ್ಯೂ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೋರ್ ಬಂದುಬಿಡ್ತೈತಿ. ನೋಡೋರೆಲ್ಲ ನೋಡ್ಲಿಲ್ದಂಗೆ ಹಾಕಾರೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಕೊಡ್ಬೇಕಂತ ಹೇಳಿ ಭಾನುವಾರಕ್ಕೊಮ್ಮೆ ಒಂದು 3-4 ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಂಟಿನ್ಯೂಸ್ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಯಾಕಪ್ಪ ಅಂದ್ರೆ ಮುಂದೆ ಗಿವ್ ಅವೇ ಕೊಡೋಕಂತ ಡಿಸೈಡ್ ಮಾಡಿದ್ದೀನಿ. 500 ಫಾಲೋವರ್ಸ್ ಆತಂದರೆ ಗಿವ್ ಅವೇ ಇರುತ್ತೆ. ಸೊ ಕಂಡೀಷನ್ಸ್ ಅಪ್ಲೈಡು. ಎಲ್ಲರೂ ಗಿವ್ ಅವೇ ಕೊಟ್ಟರೆ ಯಾರು ಉದ್ರಿ ಕೊಡೋಲ್ಲ. 500 ಫಾಲೋವರ್ಸ್ ಆಗಿದ್ಮೇಲೆ ನಾನು ಹೇಳ್ತೀನಿ ಏನು ಕೊಡ್ತಾಯಿದ್ದೀನಿ, ಏನು ಬಿಡ್ತಾಯಿದ್ದೀನಿ ಅಂತೇಳಿ. ಇನ್ನೂ ಡಿಸೈಡ್ ಮಾಡಿಲ್ಲ. ನಿಮಗೇನು ಗಿವ್ ಅವೇ ಬೇಕಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ದೆನ್ 5K ಇರ್ಬೇಕಾ, 5000 ಕೆಳಗಿರ್ಬೇಕು ಅಂಥದ್ದು ಏನಾರ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆಲ್ಲ ಎಫ್ಸ್ಟೀನ್ಸ್ ಫೈಲ್ಸ್ ಬಗ್ಗೆ, ಅದ್ರ ಬಗ್ಗೆ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ gmail.world ಅಂತೇಳಿ ಟೈಪ್ ಮಾಡಿ. ಅಲ್ಲಿ ಜೆಫ್ರಿ ಎಪ್ಸ್ಟೀನ್ಸಿಂದ ಅಷ್ಟು ಕರ್ಮಕಾಂಡಗಳು ಅಷ್ಟು ಸಿಗ್ತಾವೆ. ಆಲ್ಮೋಸ್ಟ್ ಆಲ್ 9000 ಫೋಟೋಸ್ ಸಿಗ್ತಾವೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.